ಅರೆಸ್ಟ್ ಆಗ್ತಾರಾ ಕೆಆರ್ ಪುರ ಬಿಜೆಪಿ ಶಾಸಕ ಭೈರತಿ ಬಸವರಾಜ್? ಈ ಒಂದು ಪ್ರಶ್ನೆ ಕಾಡ್ತಾ ಇದೆ. ಈಗ ಬಿಕ್ಲೂ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ನಂಬರ್ 5 ಭೈರತಿ ಬಸವರಾಜ್. ಶಾಸಕ ಭೈರತಿ ಬಸವರಾಜ್ ಮನೆ ಮುಂದೆ ಪೊಲೀಸ್ನವರು ಬಂದಿದ್ದಾರೆ. ಬೆಂಗಳೂರಿನ ಭೈರತಿಯಲ್ಲಿರೋ ಶಾಸಕ ಭೈರತಿ ಬಸವರಾಜ್ ನಿವಾಸ. ಬಿಕ್ಲೂ ಶಿವ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಕೊನೆಗೂ ನೋಟಿಸ್ ಹೋಗಿದೆ. ಭೈರತಿ ಬಸವರಾಜ್ಗೆ ಸಿಆರ್ಪಿಸಿ 41 ಅಡಿ ನೋಟಿಸ್ ಜಾರಿ ಮಾಡಲಾಗಿದೆ. ಭೈರತಿಯಲ್ಲಿರೋ ನಿವಾಸಕ್ಕೆ ಪೊಲೀಸ್ನವರು ಭೇಟಿ ಕೊಟ್ಟು ನೋಟಿಸ್ ಕೊಟ್ಟಿದ್ದಾರೆ. ಭೈರತಿ ಬಸವರಾಜ್ ಪುತ್ರ ನೋಟಿಸ್ ಅನ್ನ ಸ್ವೀಕರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಪ್ರಕರಣದ ತನಿಖಾಧಿಕಾರಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ. ಎಸಿಪಿ ಪ್ರಕಾಶ್ ರಾಥೋಡ್ ಅವರೇ ಪ್ರಕರಣದ ತನಿಖಾಧಿಕಾರಿ. ಇಲ್ಲಿ 48 ಗಂಟೆಯ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡಲಾಗಿದೆ. ಅರೆಸ್ಟ್ ಆಗ್ತಾರಾ ಹಾಗಾದ್ರೆ ಕೆಆರ್ ಪುರ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅನ್ನೋ ಪ್ರಶ್ನೆ. ಈಗ ವಿಚಾರಣೆಗೆ ಹಾಜರಾಗಬೇಕು 48 ಗಂಟೆಯ ಒಳಗಡೆ ಅಂತ ಹೇಳಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಅಕಸ್ಮಾತ್ ಆಗಿ ವಿಚಾರಣೆಗೆ ಹಾಜರಾಗದೇ ಹೋದ್ರೂ ಕೂಡ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ, ಬಹಳ ಸ್ಪಷ್ಟ. ಇನ್ನು ವಿಚಾರಣೆಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಅವರನ್ನ ಅಲ್ಲೇ ವಿಚಾರಣೆಗೆ ಒಳಪಡಿಸಿ ಅಥವಾ ಅಲ್ಲೇ ಅವರನ್ನು ಲಾಕ್ ಮಾಡುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಆದರೆ ಈ ಒಂದು ಪ್ರಕರಣದ ಗಂಭೀರತೆಯನ್ನು ನಾವು ಗಮನಿಸಬಹುದು. ಯಾಕೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯನ್ನು ಎಲ್ಲರೂ ಇದ್ದಂಥ ಸಂದರ್ಭದಲ್ಲಿನೇ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಹಾಗಾಗಿ ಭಾಳ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥ ಹೆಸರುಗಳು ನಾವು ಗಮನಿಸ್ತಾ ಇದ್ದೀವಿ. ಜಗದೀಶ್ ಅಲಿಯಾಸ್ ಜಗ್ಗ, ಕಿರಣ್, ಜೊತೆಗೆ ಯಾಕೆ ಭೈರತಿ ಬಸವರಾಜ್ ಅವರ ಹೆಸರು ಇಲ್ಲಿ ತಳಕಾಕೊಂಡಿದೆ ಅಂತ ಅಂದ್ರೆ, ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾದ್ರೆ ಭೈರತಿ ಬಸವರಾಜ್ ಲಾಕ್ ಆಗೋದು ಫಿಕ್ಸ್. ಪೊಲೀಸರ ಮುಂದೆ ಹಾಜರಾದ್ರೆ ಬಸವರಾಜ್ ಬಂಧನ ಖಚಿತ. ಒಂದು ವೇಳೆ 48 ಗಂಟೆಯ ಒಳಗಡೆ ಹಾಜರಾಗದೆ ಹೋದ್ರೆ ಅರೆಸ್ಟ್ ಮಾಡಲಾಗುತ್ತೆ. ಕೊಲೆ ಪ್ರಕರಣದಲ್ಲಿ ಎಎಫ್ಐ ಆಗಿದ್ದಾರೆ ಶಾಸಕ ಭೈರತಿ ಬಸವರಾಜ್ ಅವರು. ಈಗಾಗಲೇ ಬಿಕ್ಲೂ ಶಿವ ಕೊಲೆ ಪ್ರಕರಣ ಸಂಬಂಧ ಕೆಲವರನ್ನ ಬಂಧಿಸಲಾಗಿದೆ. ಪೊಲೀಸರ ಕಸ್ಟಡಿಯಲ್ಲಿರೋ ಬಿಕ್ಲೂ ಶಿವ ಕೊಲೆ ಆರೋಪಿಗಳು. ಹೀಗಾಗಿ ಭೈರತಿ ಬಸವರಾಜ್ಗೂ ಬಂಧನದ ಭೀತಿ ಶುರುವಾಗಿದೆ. ಈಗ ವಿಚಾರಣೆಗೆ ಹಾಜರಾದ್ರೆ ಭೈರತಿ ಬಸವರಾಜ್ ಲಾಕ್ ಆಗೋದು ಕನ್ಫರ್ಮ್. ಪೊಲೀಸರ ಮುಂದೆ ಹಾಜರಾದ್ರೆ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡೋದು ಖಚಿತ. ಒಂದು ವೇಳೆ 48 ಗಂಟೆಯ ಒಳಗಡೆ ಹಾಜರಾಗದೆ ಹೋದ್ರಪ್ಪ, ಅವಾಗ ಬರ್ತಾರೆ ಮನೆಗೆ, ಬಂದು ಕರ್ಕೊಂಡು ಹೋಗ್ತಾರೆ, ಅರೆಸ್ಟ್ ಮಾಡ್ತಾರೆ. ಎಎಫ್ಐ ಆರೋಪಿ ಈ ಪ್ರಕರಣದಲ್ಲಿ ಬಸವರಾಜ್ ಅವರು. ಈಗಾಗಲೇ ಬಿಕ್ಲೂ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ ಅರೆಸ್ಟ್ ಆದವರು ಬಿಕ್ಲೂ ಶಿವ ಕೊಲೆ ಆರೋಪಿಗಳು. ಹೀಗಾಗಿ ಭೈರತಿ ಬಸವರಾಜ್ ಅವ್ರಿಗೂ ಕೂಡ ಈಗ ಬಂಧನದ ಭೀತಿ ಕಾಡ್ತಾ ಇದೆ. ಭೈರತಿ ಬಸವರಾಜ್ ನಿಮಗೆ ಸೆಂಟ್ರಲ್ಲಿ ಒಂದು ಫೋಟೋ ತೋರಿಸ್ತಾ ಇದೀವಿ, ನೋಡಬಹುದು. ಭೈರತಿ ಬಸವರಾಜ್ ಅವರಿದ್ದಾರೆ. ಅವರ ಪಕ್ಕದಲ್ಲಿ A1 ಆರೋಪಿ ಜಗದೀಶ್ ಇದ್ದಾನೆ. ಬಿಕ್ಲೂ ಶಿವನ ಕೊಲೆಯಲ್ಲಿ ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ, ಈತನ ಬಾಮೈದ ಕಿರಣ್, ಇವರಿಬ್ಬರು ಸ್ಕೆಚ್ ಹಾಕಿನೇ ಬಿಕ್ಲೂ ಶಿವನ ಹತ್ಯೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾರಣ ರಿಯಲ್ ಎಸ್ಟೇಟ್ ದಂಧೆ, ಸೆಟಲ್ಮೆಂಟ್ ದಂಧೆ ನಡೀತಾ ಇತ್ತು ಇವರ ನಡುವೆ. 1.5 ಎಕರೆ ಜಾಗಕ್ಕಾಗಿ, 1.5 ಎಕರೆ ಭೂಮಿಗಾಗಿ ಬಿಕ್ಲೂ ಶಿವ ಮತ್ತು ಕಿರಣ್ನ ನಡುವೆ ಜಟಾಪಟಿ ನಡೀತಾ ಇತ್ತು. ವಿಚಾರಣೆ ಹಾಗೆ ಹಾಜರಾಗುವುದಕ್ಕೆ ಭೈರತಿ ಬಸವರಾಜ್ಗೆ ಡೆಡ್ ಲೈನ್ ಅನ್ನ ನೀಡಲಾಗಿದೆ. ಶನಿವಾರ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಲೇಬೇಕು ಭೈರತಿ ಬಸವರಾಜ್. ಜುಲೈ 19ರಂದು ಶನಿವಾರ ವಿಚಾರಣೆಗೆ ಬರುವಂತೆ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಎಸಿಪಿ ಪ್ರಕಾಶ್ ರಾಥೋಡ್ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಜಾರಿಯಾಗಿದೆ. ಪ್ರಕಾಶ್ ರಾಥೋಡ್ ಕೆಜೆಹಳ್ಳಿ ಉಪವಿಭಾಗದ ಎಸಿಪಿ. ವಿಚಾರಣೆಗೆ ಹಾಜರಾಗೋದಕ್ಕೆ ಭೈರತಿ ಬಸವರಾಜ್ ಅವರಿಗೆ ಡೆಡ್ ಲೈನ್ ಅನ್ನು ನೀಡಲಾಗಿದೆ. ಶನಿವಾರ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು. ಇಲ್ಲ ಅಂತ ಅಂದ್ರೆ ಅವ್ರು ಎಲ್ಲಿದ್ದಾರೋ ಎಲ್ಲಿರ್ತಾರೋ ಅಲ್ಲಿಗೆ ಹೋಗ್ತಾರೆ ಪೊಲೀಸ್ನವರು, ಅಲ್ಲಿಗೆ ಹೋಗ್ತಾರೆ, ಅರೆಸ್ಟ್ ಮಾಡ್ತಾರೆ. ಎಸಿಪಿ ಪ್ರಕಾಶ್ ರಾಥೋಡ್ ಅವರ ಮುಂದೆ ವಿಚಾರಣೆಗೆ ಹಾಜರಾಗಬೇಕು. ಅವರೇ ಈಗ ವಿಚಾರಣಾ ಅಧಿಕಾರಿ. ಪ್ರಕಾಶ್ ರಾಥೋಡ್ ಕೆಜೆಹಳ್ಳಿ ಉಪವಿಭಾಗದ ಎಸಿಪಿ ಆಗಿದ್ದಾರೆ. ಸೊ ಅವರ ಮುಂದೆ ಭೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗಲೇಬೇಕು. ಸೊ ಡೆಡ್ಲೈನ್ ಇದು ಶನಿವಾರ ಬೆಳಗ್ಗೆ 11 ಗಂಟೆಗೆ, ಅಂದರೆ ಜುಲೈ 19ರಂದು ಶನಿವಾರ ವಿಚಾರಣೆಗೆ ಹಾಜರಾಗಲೇಬೇಕು. 11 ಗಂಟೆ ಅಂತ ಅಂದರೆ ವಿಚಾರಣೆಗೆ ಹಾಜರಾಗಲೇಬೇಕು. 11 ಗಂಟೆ ಮೇಲೆ ಏನಾದರೂ ಲೇಟ್ ಆಯಿತು, ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಈ ಒಂದು ಪ್ರಕರಣದಲ್ಲಿ
ಮಾಜಿ ಸಚಿವರ ಪಾತ್ರ ಏನು ಅನ್ನೋದು ಎಲ್ಲರಿಗೂ ಕೂಡ ಒಂದು ಗೊಂದಲ ಇದೆ. ಹಾಗಾಗಿ ಅದರ ಬಗ್ಗೆ ಡೀಟೇಲ್ಸ್ ಕೊಡಿ. ಜೊತೆಗೆ ನೋಟಿಸ್ ಏನಂತ ಕೊಟ್ಟಿದ್ದಾರೆ? ರಾಮ, ಏನು ಭಾರತೀಯ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಭೀಕರ ಕೊಲೆ ಅಂದ್ರೆ ರೌಡಿ ಶೀಟರ್ ಆಗಿರುವಂತ ಬಿಕ್ಲು ಶಿವು ಏನಿದ್ದಾನೆ ಆತನ ಕೊಲೆ ಆಗಿತ್ತು. ಹೀಗಾಗಿ ಪೊಲೀಸರು ತನಿಖೆಯನ್ನು ನಡೆಸಿ ಒಟ್ಟು 5 ಜನ ಆರೋಪಿಗಳನ್ನ ಈಗಾಗಲೇ ವಶಕ್ಕೆ ಪಡೆದು ಅಂದ್ರೆ ಅರೆಸ್ಟ್ ಅನ್ನ ಮಾಡಿ ಅವರನ್ನ ನ್ಯಾಯಾಲಯಕ್ಕೂ ಕೂಡ ಹಾಜರುಪಡಿಸಿದ ನಂತರ 10 ದಿನಗಳ ಕಾಲಕ್ಕೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಮತ್ತೆ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಆರೋಪಿಗಳ ಒಂದು ಹೇಳಿಕೆಯನ್ನು ಕೂಡ ತೆಗೆದುಕೊಳ್ಳಲಾಗ್ತದೆ. ಜೊತೆಗೆ ಇದರಲ್ಲಿ ಎಫ್ಐ ಆರೋಪಿಯಾಗಿ ಕೆಪುರಂನ ಮಾಜಿ ಶಾಸಕ ಆಗಿರುವಂತ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಅವ್ರನ್ನ ಈ ಒಂದು ಪ್ರಕರಣದಲ್ಲಿ ಎಫ್ಐ ಆರೋಪಿಯನ್ನಾಗಿ ಕೂಡ ಎಫ್ಐಆರ್ ಅಲ್ಲಿ ಅವರ ಹೆಸರನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಹೀಗಾಗಿ ಅವರನ್ನು ಕೂಡ ಈಗ ಎಂಕ್ವೈರಿ ಮಾಡ್ಬೇಕು ಅಂತ ಹೇಳಿ ಇವತ್ತು ರಾತ್ರಿ ಒಂದು 8 ಗಂಟೆ ಸುಮಾರಿಗೆ ಅವರ ನಿವಾಸಕ್ಕೆ ಹೋಗಿ ಪೊಲೀಸ್ನವರು ಕೂಡ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಇದೇ ಜುಲೈ 19ರಂದು ಅಂದ್ರೆ ಶನಿವಾರ ವಿಚಾರಣೆಗೆ 11 ಗಂಟೆಗೆ ಬೆಳಗ್ಗೆ ಹಾಜರಾಗಬೇಕು. ಜೊತೆಗೆ ಈ ಒಂದು ಸಬ್ ಡಿವಿಷನ್ ಏನು ಕೆಜಿ ಹಳ್ಳಿ ಉಪ ವಿಭಾಗದ ಎಸಿಪಿ ಆಗಿರುವಂತಹ ಪ್ರಕಾಶ್ ರಾಥೋಡ್ ಏನಿದ್ರೆ ಅವರ ಒಂದು ವಿಚಾರಣೆಗೆ ಹಾಜರಾಗಬೇಕು. ಜೊತೆಗೆ ಅವರೇ ಒಂದು ಐಒ ಆಗಿರೋದ್ರಿಂದ ಈ ಒಂದು ಕೇಸ್ನಲ್ಲಿ ಅವರ ಒಂದು ತನಿಖೆಯನ್ನ ಮಾಡೋದಕ್ಕೆ ಈಗಾಗಲೇ ಎಸಿಪಿಗೆ ಕೂಡ ಒಂದು ಜವಾಬ್ದಾರಿನ ಈಗಾಗಲೇ ವಹಿಸಿರುವಂತದ್ದು. ಹೀಗಾಗಿ ಅವ್ರಿಗೆ ನೋಟಿಸ್ ಕೊಡುವಂತ ಕೆಲಸವಾಗಿದೆ. ಜೊತೆಗೆ ಭೈರತಿ ಬಸವರಾಜ್ ಎಲ್ಲಿದ್ದಾರೆ ಅನ್ನೋದು ಕೂಡ ಮಾಹಿತಿ ಇಲ್ಲ. ಅವರ ಮಗ ಇರುವಂತ ನೀರಾಜ್ ಕೂಡ ಇವತ್ತು ನೋಟಿಸ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಶನಿವಾರ 11 ಗಂಟೆ ಸುಮಾರಿಗೆ ಅವರು ವಿಚಾರಣೆಗೆ ಹಾಜರಾಗ್ಲೇಬೇಕಾಗುತ್ತೆ. ಒಂದು ವೇಳೆ ವಿಚಾರಣೆಗೆ ಹಾಜರಾಗ್ಲಿಲ್ಲ ಅಂತಂದ್ರೆ ಮತ್ತೊಂದು ನೋಟಿಸ್ ಅನ್ನ ಕೊಡ್ತಾರೆ. ಆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಕ್ಕೂ ಉತ್ತರ ಬರಲಿಲ್ಲ ಅಂತ 3ನೇ ನೋಟಿಸ್ ಅನ್ನ ಕೊಡ್ತಾರೆ. ನಂತರ ನ್ಯಾಯಾಲಯಕ್ಕೆ ಮೊರೆ ಹೋಗ್ಬೇಕಾಗುತ್ತೆ. ನಂತರ ನ್ಯಾಯಾಲಯದಿಂದ ಪರ್ಮಿಷನ್ ತಗೊಂಡು ಅರೆಸ್ಟ್ ವಾರೆಂಟ್ ಅನ್ನ ಪಡ್ಕೊಂಡು ಅವರನ್ನ ಅರೆಸ್ಟ್ ಮಾಡುವಂತ ಪ್ರೊಸೀಜರ್ ಕೂಡ ಆಗುತ್ತೆ. ಅದ್ರ ಬೆನ್ನಲ್ಲೇ ಈಗ ಆಂಟಿಸೆಪ್ಟರಿ ಬೇಲ್ ತಗೊಳ್ಳೋದಕ್ಕೂ ಕೂಡ ಬಸವರಾಜ್ ಅವರು ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯ ಆರೋಪಿಗಳನ್ನ ಎಂಕ್ವೈರಿ ಮಾಡ್ತಾ ಇದ್ರೆ. ಜೊತೆಗೆ ಇದರಲ್ಲಿ ಪಾತ್ರ ಯಾವ್ದಿದೆ ಬಸವರಾಜ್ ಅವ್ರದ್ದು ನೇರವಾಗಿ ಪಾತ್ರ ಇಲ್ಲದೆ ಹೋದ್ರು ಕೂಡ ಇಂಡೈರೆಕ್ಟ್ ಆಗಿ ಏನಾದ್ರು ಪಾತ್ರ ಇದೆಯಾ? ಯಾಕಂದ್ರೆ ಈ ಒಂದು ಭೀಕರ ಕೊಲೆಗೆ ಸಂಬಂಧಪಟ್ಟಾಗ ಈ ಒಂದು A1 ಆರೋಪಿ ಆಗಿರೋಂತ ಜಗದೀಶ್ ಅಂತ ಏನಿದ್ದಾನೆ, ಜಗ್ಗು ಅಂತ ಆತ ಸಾಕಷ್ಟು ಆತ್ಮೀಯವಾಗಿ ಬಸವರಾಜ್ ಅವ್ರ ಜೊತೆ ಇದ್ದ ಅನ್ನೋದು ಕೂಡ ಕೆಲವೊಂದಷ್ಟು ಈವೆಂಟ್ಗಳಾಗಿರ್ಬೋದು, ಫಂಕ್ಷನ್ ಆಗಿರ್ಬೋದು, ಇದೇ ಬಸವರಾಜ್ ಅವರ ಬರ್ತ್ಡೇ ಪಾರ್ಟಿಯಲ್ಲಿ ಆಗಿರ್ಬೋದು, ಎಲ್ಲಾ ಕಡೆ ಕೂಡ ಆತ ಕಾಣಿಸ್ಕೊಂಡಿದ್ದ. ಅದಕ್ಕೆ ಬೇಕಾದಂತ ಪೂರಕವಾದಂತ ಸಾಕ್ಷಿಗಳು ಕೂಡ ಪೊಲೀಸ್ನವ್ರಿಗೆ ಸಿಕ್ಕಿದೆ. ಕೆಲವೊಂದಷ್ಟು ಫೋಟೋಗಳಾಗಿರ್ಬೋದು, ವಿಡಿಯೋ ಆಗಿರ್ಬೋದು, ಹೀಗೆ ನಾನಾ ರೀತಿಯಾದಂತ ಟೆಕ್ನಿಕಲ್ ಎವಿಡೆನ್ಸ್, ಡಿಜಿಟಲ್ ಎವಿಡೆನ್ಸ್ ಕೂಡ ಸಿಕ್ಕಿರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಜನ ಆರೋಪಿಗಳನ್ನ ಬಂಧನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಕೊಲೆ ನಡೆದಂತ ಸಂದರ್ಭದಲ್ಲಿ 10 ರಿಂದ 12 ಜನ ಭೀಕರವಾಗಿ ಹತ್ಯೆಯನ್ನ ಮಾಡಿದ್ರು. ಆದ್ರೆ ಈ ಕೇಸಲ್ಲಿ 5 ಜನ ಮಾತ್ರ ಅರೆಸ್ಟ್ ಆಗಿದ್ದಾರೆ. ಇನ್ನು ಉಳಿದಂತ ಆರೋಪಿಗಳು ಯಾರು, ಅವರ ಈ ಒಂದು ಪಾತ್ರದಲ್ಲಿ ಏನು ಅಂತ ವಹಿಸಿದ್ರು ಅಂದ್ರೆ ಒಬ್ಬೊಬ್ಬ ಒಂದೊಂದು ಪ್ಲಾನ್ ಅನ್ನ ಮಾಡ್ತಿದ್ದ. ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಇದೇ ಕೊಲೆಯಾದಂತ ಶಿವು ಮನೆ ಮುಂದೆ ಕೆಲವೊಂದಷ್ಟು ಟೀ ಅಂಗಡಿ ಮುಂದೆ ಅವರು ಪ್ಲಾನ್ ಅನ್ನ ರೂಪಿಸ್ಕೊಂಡು ಅಲ್ಲಿ ವೇಟ್ ಮಾಡ್ತಿದ್ರು ಅಂತ ಹೇಳಿ ಕೆಲವೊಂದಷ್ಟು ವಿಚಾರಗಳು ಕೂಡ ಪೊಲೀಸರಿಗೆ ಗೊತ್ತಾಗಿದೆ. ಹೀಗಾಗಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.